ಯಾಕೆ ಅಣ್ಣಾಚಾರಿ ದೂರ ಸರ್ಕೊಂಡ್ರು? ಫ್ಯಾಸಿಸಮ್ ಕಾಲಿಡ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ಆಮ್ಲ ಸುರಿತಾ ಇದೆ, ಆಸಿಡ್ ರೇನ್ ಬರ್ತಾ ಇದೆ. ನೆಕ್ಸ್ಟ್ ಸರ್ ನಮಸ್ಕಾರ. ಕುಂಬೀರ್ ಭದ್ರಪ್ಪನವ್ರಿಗೆ ನಮಸ್ಕಾರ. ಸರ್ ಅರುಣ ಪ್ರಸಾದ್ ಅವರೇ. ಕುಂಬೀರ್ ಭದ್ರಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಾವೇನೋ ಬದುಕ್ತೀವಿ, ಈಗೆಲ್ಲ ಇನ್ನೊಂದು ಫ್ಯೂ ಇಯರ್ಸ್ ಗ್ರೇಸಿಂಗ್ ಪೀರಿಯಡ್ ಇದೀವಿ, ಹೋಗ್ತೀವಿ. ನೆಕ್ಸ್ಟ್ ಜನರೇಷನ್ ಹೆಂಗ್ ಬದುಕ್ತೀವಿ? ಆಮ್ಲ ಸುರಿತಾ ಇದೆ, ಆಸಿಡ್ ರೇನ್ ಬರ್ತಾ ಇದೆ. ನೆಕ್ಸ್ಟ್ ಮಳೆ ಬರೋದಿಲ್ಲ ಇನ್ಮೇಲೆ. ನೈಸರ್ಗಿಕವಾಗಿ ಸಹಜವಾಗಿ ಬದುಕ್ತಾನೆ ಇಲ್ಲ ಮನುಷ್ಯ. ಇದು ಬಹಳ ಅಪಾಯಕಾರಿ. ಯಾಕೆ ಅಣ್ಣಾಚಾರಿ ದೂರ ಸರ್ಕೊಂಡ್ರು? ಬಿಜೆಪಿ ಸರ್ಕಾರ ಬಂದ ಕೂಡಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆದಂಥ ಚಳುವಳಿಯನ್ನ ಅದಕ್ಕಿಂತ ಬಹಳ ಕಡು ಭ್ರಷ್ಟ ಸರ್ಕಾರ ಇವತ್ತು ಬಿಜೆಪಿ. ಇವ್ರು ಹೇಳ್ತಾರೆ ರಾಮ ಮಂದಿರ ತಗೊಳ್ಳಿ, ಅಯೋಧ್ಯೆಯಲ್ಲಿ ನಡೆದಂಥ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೀತದಲ್ಲ, ಇದ್ರ ಬಗ್ಗೆ ಯಾಕೆ ಅಣ್ಣಾಚಾರ್ಯ ಧ್ವನಿ ಎತ್ತಬಾರ್ದು, ಸತ್ಯಾಗ್ರಹ ಮಾಡಬಾರ್ದು? ಆಮೇಲೆ ಪಂಜಾಬ್ ಮತ್ತು ರಾಜಸ್ಥಾನದ ರೈತರು ತಿಂಗಳಗಟ್ಟಲೆ ಸ್ಟ್ರೈಕ್ ಮಾಡಿದ್ರು, ವರ್ಷಗಟ್ಟಲೆ, ಇಲ್ಲಿ ಜಂತರ್ ಮಂತರ್ ಏರಿಯಾದಲ್ಲಿ. ಯಾಕೆ ಅಣ್ಣಾಚಾರ್ಯ ಬೆಂಬಲಿಸಲಿಲ್ಲ? ಅಂತ ಹೋರಾಟಗಾರ ನಮಗೆ ಬೇಕಾಗಿಲ್ಲ. ನಮಗೆ ಯಾರು ಬೇಕಂದ್ರೆ ಜಯಪ್ರಕಾಶ್ ನಾರಾಯಣ್ ಅಂತ ಹೋರಾಟಗಾರರು ಬರಬೇಕು. ಸೋನಮ್ ವಾಂಗ್ಚುಕ್ ಯಾಕೆ ಕ್ಲಿಕ್ ಆಗ್ತಾ ಇಲ್ಲ? ಬಹಳ ದೊಡ್ಡ ಶಿಕ್ಷಣ ತಜ್ಞರವರು, ಹೋರಾಟಗಾರರು. ನಮ್ಮಂತ ಸ್ವಲ್ಪ ಜನಪರ ಪ್ರಗತಿಪರರು ಏನಂತೀವಲ್ಲ, ಒಟ್ಟಾಗಿ ಯೋಚನೆ ಮಾಡಬೇಕು, ಒಬ್ಬರು ಎಲ್ಲೋ ಮಾಡೋದಲ್ಲ. ಯಾಕೆ ಒಂದು ಚಳುವಳಿ ರೂಪದಲ್ಲಿ ಸೋನಮ್ ವಾಂಗ್ಚುಕ್ ಆ ಥರ ನೋಡಿ, ಆ ಥರ ಒಂದು ಪ್ರತಿಭಟನೆಗೆ ಒಂದು ಸಾರ್ವಜನಿಕ ಬೆಂಬಲ ಸಿಕ್ಕಿಲ್ಲ ಅಂದರೆ ಯಾವ ಅರ್ಥ ಇದೆ? ಇವತ್ತು ನಾಳೆ ಆ ಥರ ಆರೋಗ್ಯ ಪರಿಸ್ಥಿತಿ ಭಾಳ ಕ್ಷೀಣಿಸಿದೆ. ಅವರು ಆಸ್ಪತ್ರೆ ತಗೊಂಡೋಗಿದ್ದಾರೆ, ಬಲವಂತವಾಗಿ ಅವರಿಗೆ ಗ್ಲೂಕೋಸ್ ನೀಡ್ತಾ ಇದ್ದಾರೆ. ಈ ಪ್ರಶ್ನೆಗಳ ಮೂಲವನ್ನು ಹತ್ತಿಕ್ಕತಕ್ಕಂಥ ಕತ್ತಿಸಿಕ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ಏನು ಬೇಕು? ಎಲ್ಲಿ ನೋಡಿದ್ರೆ ದೇವಸ್ಥಾನಗಳು ವಿಜೃಂಭಿಸ್ತಾ ಇದ್ದಾವೆ. ಇವತ್ತು ಕೊಲ್ಲೂರಿಗೆ ಹೋಗಿದ್ದೆ, ಹೆಜ್ಜೆಡಕ್ ಜಾಗ ಇಲ್ಲ. ದಕ್ಷಿಣ ಭಾರತದಲ್ಲಿ ಅಸಂಖ್ಯಾತ ಜನ, ಲಕ್ಷಾಂತರ ಜನ ಭಕ್ತರು ಅಲ್ಲಿ ಬಂದು ಸೇರಿದ್ದಾರೆ. ಯಾಕೆ ಈಗ ಆಗ್ತಾ ಇದೆ? ಸ್ಕೂಲ್ಗಳು ಯಾಕೆ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾವೆ? ದೇವಸ್ಥಾನಗಳಿಗೆ ಯಾಕೆ ಮುಂಚೂಣಿ ಬಂದಿದ್ದಾವೆ? ಇವು ಸದ್ಯದ ಪರಿಸ್ಥಿತಿ ಒಂಥರ ಹತಾಶ ಸ್ಥಿತಿಗೆ ಒಯ್ತಾ ಇದ್ದೀನಿ. ನಾನು ಹೇಳ್ಬಾರ್ದು ಅಂದ್ರೆ ಹೇಳ್ಬೇಕಂತ ಒಂದು ಫ್ಯಾಸಿಸಮ್ ಕಾಲಿಡ್ತಾ ಇದೆ ನಮ್ಮ ಸರ್ಕಾರದಲ್ಲಿ, ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ನಲ್ಲಿ ಫ್ಯಾಸಿಸಮ್ ಕಾಲಿಡ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ಪ್ರಶ್ನೆಗಳನ್ನ ಯಾರು ಕೇಳ್ತಿಲ್ಲ. ಈ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ಯಾವುದೇ ಕೇಂದ್ರ ಸಚಿವರು ಯಾವುದೇ ಒಂದು ಪತ್ರಿಕಾಗೋಷ್ಠಿಯನ್ನು ಇದುವರೆಗೆ ನಡೆಸಿಲ್ಲ. ಕಳೆದ 10 ವರ್ಷಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ. ಪತ್ರಕರ್ತರು ಕೇಳ್ತಕ್ಕಂಥ ಯಾವುದೇ ಪ್ರಶ್ನೆಗೆ ಉತ್ತರಿಸದೇ ಇರತಕ್ಕಂಥ ಅಧಿಕಾರ ವರ್ಗ ಅಧಿಕಾರದಲ್ಲಿದೆ. ಇದು ಬಹಳ ಅಪಾಯಕಾರಿ. ಇದ್ರೆ ಮತ್ತೆ ಕೆಟ್ಟ ಬರಗಾಲ 1890 ಏನು ಕಲ್ಕತ್ತಾದಲ್ಲಿ ಬರಗಾಲ ಬಂತು ಅಂತ ಬರಗಾಲ ಬರ್ಬೋದಂತ ವಾತಾವರಣ ತಜ್ಞರು ಊಹಿಸ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆಯನ್ನು ನಮ್ಮ ಸರ್ಕಾರಗಳು ಮಾಡಬೇಕಂದ್ರೆ ಈಗಿರ್ತಕ್ಕಂಥ ನೀರನ್ನು ಸಂಗ್ರಹಿಸಿ ಜನರಿಗೆ ಮತ್ತು ದನಕರುಗಳಿಗೆ ಕುಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾವ ಕಾರಣಕ್ಕೂ ರೈತ ಹತಾಶ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ದಂಗೆ ನೋಡ್ತಕ್ಕಂಥ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಯಾರು ಕೂಡ ವಲಸೆ ಹೋಗಬಾರ್ದು. ವಲಸೆಗಳನ್ನು ತಡಿಬೇಕು. ವಲಸೆಯಿಂದ ಆಗ್ತಕ್ಕಂಥ ಕೆಟ್ಟ ಬೆಳವಣಿಗೆ ಏನಿದೆ ಅದು ಬಹಳ ಅಪಾಯಕಾರಿ. ನಾನು 1983 ಡೆಲ್ಲಿಯಲ್ಲಿದ್ದಾಗ ಲಾಜ್ಪತ್ ನಗರದ ದಯಾನಂದ್ ಕಾಲೋನಿ ಮಾರ್ಕೆಟ್ನಲ್ಲಿ ಒಂದು ಮುದುಕಿ ಹೇಳ್ತಾ ಇತ್ತು, ಯಪ್ಪ ₹1 ಕೊಡ್ರಿ ಅಂತ. ಯಾರು ಕನ್ನಡ ಮಾತಾಡಿದ್ರು ಅಂತ ನನಗೆ ಆಶ್ಚರ್ಯ. ಒಂದು ಅಜ್ಜಿ, ಸುಮಾರು ಒಂದು 65 ವರ್ಷದ ಹಿರಿಯ ಮಹಿಳೆ. ಯಾವ ರಜನಿಂದ ಅಂತ ಕೇಳಿ, ನಾವು ಬಿಜಾಪುರ ಕಡೆ ರೀ, ನಮ್ಮನ್ನದು ಕೆಲಸಕ್ಕಂತ ಕರ್ಕೊಂಡು ಬಂದರು, ನಾನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ವಯಸ್ಸಿರನ್ನೆಲ್ಲ ಕರ್ಕೊಂಡು ಹೋದ್ರು, ಮುದುಕರನ್ನೆಲ್ಲ ಈಗ ಬಿಟ್ಟು ಹೋಗಿದ್ದಾರೆ. ಅದ್ರಲ್ಲಿ ಬಿಟ್ಟೋಗಿರ್ತಕ್ಕಂಥ ವೃದ್ಧರಲ್ಲಿ ನಾನು ಕೂಡ ಒಬ್ಬಳು. ನನಗೇನು ದಿಕ್ಕಿಲ್ದಂಗೆ, ನನಗೆ ಯಾರು ನನ್ನ ಸ್ವಸ್ಥಳಕ್ಕೆ ಕಳಿಸೋರು ಯಾರು ಇಲ್ಲ ಅಂತಂದು. ಅಂದರೆ ವಲಸೆ ಅಂತಕ್ಕಂಥದ್ದು ಏನಿದೆ, ಉತ್ತರ ಕರ್ನಾಟಕದ ಒಂದು ಶಾಪಗ್ರಸ್ತ ಸಮುದಾಯ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಡೆಲ್ಲಿನಲ್ಲಿ. ಸುಮಾರು 20 ದಿನದಿಂದ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರ ಆಲೋಚನೆಗಳು ಏನು ಅಂತ ಕೇಳದೇ ಇರ್ತಕ್ಕಂಥ ಒಂದು ಕಿವುಡು ಸರ್ಕಾರ, ಕಲ್ಲು ಸರ್ಕಾರ ಕೇಂದ್ರದಲ್ಲಿದೆ. ಇದು ಬಹಳ ಅಪಾಯಕಾರಿ. ಸತ್ಯಾಗ್ರಹ ಮತ್ತು ಚಳುವಳಿಗಳನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಸರ್ಕಾರಗಳು ಅಗತ್ಯ ಇದೆ.
ಪ್ರಶ್ನೆಗಳನ್ನು ಸ್ವಾಗತಿಸ್ತಕ್ಕಂಥ ಸರ್ಕಾರಗಳ ಅಗತ್ಯ ಇದೆ. ಯಾರಿಗೂ ಪ್ರಶ್ನೆಗಳು ಬೇಕಾಗಿಲ್ಲ ಈಗಿನ ಕಾಲದಲ್ಲಿ. ಯಾರು ಏನು ಕೇಳ್ತಾ ಇಲ್ಲ. ಕೇಳ್ತಕ್ಕಂಥ ಯುವ ಜನಾಂಗವನ್ನೇ 5G 6G ಮೊಬೈಲಲ್ಲಿ ಇಟ್ಟಿದ್ದಾರೆ, ತಂತ್ರಜ್ಞಾನದಲ್ಲಿ ಇಟ್ಟಿದ್ದಾರೆ. ಇವತ್ತು ಮಗು ಹಿಂಗೆ ಮೊಬೈಲ್ ಇಟ್ಕೊಂಡು ಕುಂತ್ರೆ ತಲೆ ಎತ್ತದೇ ಇಲ್ಲ, ವೃತ್ತಪತ್ರಿಕೆ ಓದೋದಿಲ್ಲ, ಸಂಗೀತ ಕೇಳೋದಿಲ್ಲ. ಆಮೇಲೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ ಮಗುವೂ ಭಾಗವಹಿಸ್ತಾ ಇಲ್ಲ. ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯೇತರ ಚಟುವಟಿಕೆಗಳ ಅಗತ್ಯ ಇಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಆಡ್ತಾ ಬೆಳೆದ್ವಿ. ಕರೆಕ್ಟ್ ಆರ್ಟಿಕಲ್ಚರ್ ಗೊತ್ತಿತ್ತು, ಆಮೇಲೆ ವೀವಿಂಗ್ ಅಂತ ಗೊತ್ತಿತ್ತು ನಮಗೆ. ಹತ್ತಿಯಿಂದ ಅರಳೆ ಮಾಡೋದು, ಅರಳಿಯಿಂದ ದಾರ ಮಾಡೋದು, ದಾರದಿಂದ ಬಟ್ಟೆ ಮಾಡೋದನ್ನ ಕಲಿಸ್ತಾ ಇದ್ರು ನಮಗೆ. ಅದು ಮೂಲಭೂತ ಶಿಕ್ಷಣ, ಬೇಸಿಕ್ ಎಜುಕೇಷನ್. ಇದು ಈಗಿನ ಮಕ್ಕಳಿಗೆ ಯಾವುದೂ ಇಲ್ಲ. ಗಿಡನೂ ಬೇಕಾಗಿಲ್ಲ, ತಂದೆ ತಾಯಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. 98% 100% ಮಾರ್ಕ್ಸ್ ತೆಗೆತಕ್ಕಂಥ ಯಂತ್ರಗಳನ್ನಾಗಿ ಪರಿವರ್ತಿಸಿದೆ ನಮ್ಮ ವ್ಯವಸ್ಥೆ ಮಕ್ಕಳನ್ನು. ಈ ವಲಸೆ ಶುರುವಾಗಿದೆ, ಅದನ್ನು ತಡಿತಕ್ಕಂಥ ಕೆಲಸ. ಮೊನ್ನೆ ಬೆಂಗಳೂರು ಹತ್ತಿರದ ವರ್ತೂರಲ್ಲಿ ಕ್ವಾರಿ ಬಿದ್ದು, ಕಲ್ಲು ಬಿದ್ದು 7-8 ಜನ 800-700 ರೂಪಾಯಿ ಕೂಲಿ ಪಡಿತಕ್ಕಂಥವ್ರು ಸತ್ತೋಗಿದ್ದಾರೆ. ಇದು ಕಾರಣ ಯಾರು? ರಿಯಲ್ ಎಸ್ಟೇಟ್ ಅಲ್ವಾ? ಕರ್ನಾಟಕದ ಸರ್ಕಾರವನ್ನು ಮತ್ತು ಅಭಿವೃದ್ಧಿಯನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಯಾವುದಂದ್ರೆ ನಮ್ಮ ಸರ್ಕಾರಗಳು ಮತ್ತು ರಿಯಲ್ ಎಸ್ಟೇಟ್. ಬಂಡವಾಳಶಾಹಿ ಹಿನ್ನೆಲೆಯಲ್ಲಿ ರೂಪುಗೊಂಡ ಸರ್ಕಾರ ಪ್ರಜಾಪ್ರಭುತ್ವ ಏನಿದೆ ಯಾವ ಕಾರಣಕ್ಕೂ ಅಪಾಯಕಾರಿನೇ. ಇದನ್ನು ತಡಿತಕ್ಕಂಥ ಕೆಲಸ ಮಾಡು. ಆತ್ಮಹತ್ಯೆ ಮಾಡ್ಕೊಂಡ್ರು ಅಲ್ಲೇ